ಅನುಭವಿಸಿದಂತಹ ಸೋಲನ್ನ ಮತ್ಯಾವ ಒಬ್ಬ ವ್ಯಕ್ತಿಯು ಕೂಡ ಜೀವನದಲ್ಲಿ ಅನುಭವಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಮದುವೆ ಆಗ್ತಾನೆ, ಮನೆಗೆ ಸ್ನೇಹಿತನನ್ನ ಕರ್ಕೊಂಡು ಬರ್ತಾನೆ, ಅವನ ಹೆಂಡತಿಯನ್ನ ಅದೇ ಸ್ನೇಹಿತ ಮದುವೆಯಾಗಿ ಕರ್ಕೊಂಡು ಹೋಗ್ತಾನೆ, ಒಬ್ಬಂಟಿಯಾಗಿ ನಿಲ್ತಾನೆ. ಸಮಾಜದ ಎದುರುಗಡೆಯಲ್ಲಿ ಸ್ನೇಹಿತನ ಜೊತೆಗೆ ಹೆಂಡತಿಯನ್ನ ಓಡಿ ಹೋದ ಅವನ ಗಂಡ ಅನ್ನುವಂತಹ ಒಂದು ಭಾವನೆಯನ್ನ ಆತ ಸಮಾಜದ ಮುಂದೆ ಹೇಳಿಕೊಳ್ಳಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಗೆ ಬಂದು ತಲುಪ್ತಾನೆ. ಡಿಪ್ರೆಷನ್ಗೆ ಹೋಗ್ತಾನೆ, ಬ್ಯಾಟ್ ಬೀಸ್ಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಒಂದು ಸಿಚುವೇಶನ್ಗೆ ಬರ್ತಾನೆ. ಇನ್ನೊಬ್ಬ ಹುಡುಗಿ ಅವನ ಬಾಳಲ್ಲಿ ಬರ್ತಾಳೆ, ಬದುಕು ಅಂತ ಹೇಳಿದ್ರೆ ಏನು ಅನ್ನುವುದನ್ನ ತೋರಿಸ್ತಾಳೆ. ಡಿಪ್ರೆಷನ್ ಅಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಭಾರತಕ್ಕಾಗಿ ಆಡ್ಲಿಕ್ಕೆ ನನ್ನಿಂದ ಇನ್ನು ಮುಂದೆ ಸಾಧ್ಯವೇ ಇಲ್ಲ ಅಂತ ಹೇಳಿಕೊಂಡು ಕೈ ಚಾಚಿದಂತಹ ಒಬ್ಬ ವ್ಯಕ್ತಿ ಇವತ್ತು ಇಡೀ ಭಾರತೀಯರ ಹುಡುಗಿಯರ ಪಾಲಿನ ಕ್ರಿಕೆಟ್ ಕಣ್ಮಣಿ ಆಗಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ತನ್ನ ಬದುಕಿನಲ್ಲಿ ಬಂದಂತಹ ಎಲ್ಲ ಸೋಲನ್ನ